What are those? Input device, Input device, output device, output device, and CPU. Okay. What is the long form of CPU? central process unit. Central processing unit. So the long form of this CPU is a central processing unit. So CPU is divided into how many sections? Three sections. What are those? Control unit, Arithmetic and logical unit. Memory is memory unit. So computer. So this CPU is divided into three sections. One is the control unit. Second unit is the arithmetic and logical unit, and last one is the memory unit. Okay. So here in these three parts or in these three sub units, so the every unit is having its own working. Okay. The control unit, it controls to the whole part of computer. Control unit ಏನು ಮಾಡ್ತದೆ ಪೂರ ಕಂಪ್ಯೂಟರ್ ಏನೆಲ್ಲ ಕಂಟ್ರೋಲ್ ಮಾಡ್ತದೆ. ಏನು ಕಂಟ್ರೋಲ್ ಮಾಡ್ತದೆ ಅಂದ್ರೆ so it receives the signals from the input device. Input device ಲಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ ತಗೋತೈತೆ ಅಂದ್ರೆ ಯೂಸರ್ ಏನು ಕೊಡ್ತಾ ಇದ್ದಾನೆ ಅದು ಇನ್ಪುಟ್ ಲಿಂದ ತಗೋತೈತೆ. Then after that it decides whether the inputted data is arithmetic or logical. ಆಮೇಲೆ ಏನು ಚೆಕ್ ಮಾಡ್ತೈತೆ ಅದು ಏನು ಇನ್ಪುಟ್ ಮಾಡಿದ ಡೇಟಾ ಐತಲ್ಲ ಆ ಡೇಟಾ ಅರ್ಥಮೆಟಿಕ್ ಐತೆ ಅಥವಾ ಲಾಜಿಕಲ್ ಐತಿ ಚೆಕ್ ಮಾಡ್ತೈತೆ. ಸೊ ಆ ಚೆಕ್ ಮಾಡೋ ಕೆಲಸ ಯಾರು ಮಾಡ್ತಿದ್ರೆ ಕಂಟ್ರೋಲ್ ಯೂನಿಟ್ ಮಾಡ್ತೈತೆ. ಯಾರು ಮಾಡ್ತೈತೆ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಚೆಕ್ ವೆದರ್ ದ ಇನ್ಪುಟೆಡ್ ಡಾಟಾ ಇಸ್ ಅರ್ಥಮೆಟಿಕ್ or logical. If the inputted data is arithmetic or logical, then it transferred to the ALU. Suppose ಆ ಡಾಟಾ ಏನಲ್ಲ arithmetic ಅಥವಾ logical ಇತ್ತಂದ್ರೆ ಆ ಡೇಟಾ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತದ್ರೆ ALU ಟ್ರಾನ್ಸ್ಫರ್ ಮಾಡ್ತೈತೆ. Why transfer to the ALU? What is the reason? ಯಾಕೆ ALU ಯಾಕೆ ಟ್ರಾನ್ಸ್ಫರ್ ಮಾಡ್ತೈತೆ arithmetic ಅಥವಾ logical ಇತ್ತಂದ್ರೆ ಯಾಕಂದ್ರೆ ಆ ಯೂನಿಟ್ ನಲ್ಲಿ ವರ್ಕ್ ಮಾಡೋದು ಡೇಟಾ ಏನೇ ಫಂಕ್ಷನ್ ಏನಿತ್ತಂದ್ರೆ so ALU performs only arithmetic and logical units or only logical operations. Is it clear? So that's why here it transfers that data to the ALU if that data is in the form of arithmetic or logical. Okay, then after that whatever how the result, again that result is transferred from ALU to memory. But the ಏನು result ಬಂದಿರ್ತೈತೆ ಆ result ALU ಇಂದ ಎಲ್ಲಿಗೆ ಬರ್ತದೆ memory ಗೆ ಬರ್ತದೆ. Then memory from memory to output ಗೆ ಹೋಗುತ್ತೆ. So we can see that result on the monitor or printer. Is it clear? So monitor and printer is the example of which device? Input device or output device? Output device. Keyboard and mouse is the example of input device. Okay. So in the last class already we have completed up to ಇಲ್ಲಿವರೆಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. Okay. Define memory. Memory define ಮಾಡಿದ್ರೆ ನೀವು ಯಾವ ತರ ಹೇಳ್ಬೋದು? What is memory ಅಂತ ಹೇಳಿದ್ರೆ in general memory ಬಗ್ಗೆ ಏನು ಹೇಳ್ತಾರೆ ಅಂತ ಯಾಕಂದ್ರೆ ಎಲ್ಲರೂ ಈ ಮೊಬೈಲ್ ಯೂಸ್ ಮಾಡ್ತೀರಿ. ಸೊ ಟೆಕ್ನಾಲಜಿ ತಕ್ಕಂಗೆ ಎಲ್ಲ ಏನಂತ ಅಂದ್ರೆ IT ಇಷ್ಟು ಡೆವಲಪ್ ಆಗೈತಲ್ಲ ಎಲ್ಲರ ಕಡೆ ಮೊಬೈಲ್ ಐತಿ. ಆ ಮೊಬೈಲ್ ನಲ್ಲಿ ಏನಲ್ಲ ನೀವು ಏನು ಮೆಮರಿ ಯೂಸ್ ಮಾಡ್ತಿರಲ್ಲ ಸೊ ಆ ಮೆಮರಿಗೆ ಏನಲ್ಲ ಒಂದು ಕೆಪಾಸಿಟಿ ಇದೆ 2GB 3GB 4GB ಅಂತ ಹೇಳಿ. ಸೊ ದಿಸ್ ಇಸ್ ದ ಕೆಪಾಸಿಟಿ ಆಫ್ ದಟ್ ಮೆಮರಿ. ಓಕೆ. ದೆನ್ ವಾಟ್ ಈಸ್ ಮೆಮರಿ? ಮೆಮರಿ ಅಂದ್ರೆ ಮಾಹಿತಿಯನ್ನು ಕೂಡಿಡುವುದು. ಮಾಹಿತಿ ಮಾಹಿತಿಯನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳಿಕ್ಕೆ. ಸೊ ದ ಮೆಮರಿ ಇಸ್ ಯೂಸ್ ಟು ಸ್ಟೋರ್ ದ ಡೇಟಾ ಆರ್ ಇನ್ಫಾರ್ಮೇಶನ್ ಫಾರ್ ದ ಫ್ಯೂಚರ್ ಯೂಸ್. ಡೇಟಾ ಅಥವಾ ಮಾಹಿತಿ ಏನಲ್ಲ ಅಥವಾ ಇನ್ಫಾರ್ಮೇಶನ್ ಏನಲ್ಲ ಸೊ ಇನ್ ಫ್ಯೂಚರ್ ಆಗಿ ನಮ್ಗೆ ಬೇಕಾಗಿತ್ತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಸ್ಟೋರ್ ಮಾಡ್ಲಿಕ್ಕೆ ಏನು ಡಿವೈಸ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ ಅಂದ್ರೆ ಮೆಮರಿ ಡಿವೈಸ್ ಅಂತ ಹೇಳ್ತಾರೆ. ದ ಡಿವೈಸ್ ವಿಚ್ ಸ್ಟೋರ್ ದ ಡೇಟಾ, the device which store the data or information for the future use. So it's called as a memory unit. ಯಾವುದು ಯೂನಿಟ್ ನಲ್ಲಿ ನಾವು ಡೇಟಾ ಅಥವಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಆ ಯೂನಿಟ್ ಗೆ ಅಥವಾ ಆ ಡಿವೈಸ್ ಗೆ ಏನಂತಾರೆ ಮೆಮರಿ ಡಿವೈಸ್ ಅಂತ ಹೇಳ್ತಾರೆ. ಆ ಡಿವೈಸ್ ಗೆ ಏನಂತಾರೆ ಮೆಮರಿ ಡಿವೈಸ್. ಅದ ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಸಿಟಿ ವಿ ಕ್ಯಾನ್ ಸ್ಟೋರ್ ದಟ್ ಇನ್ಫಾರ್ಮೇಶನ್. ಅದರ ಕೆಪಾಸಿಟಿ ಏನಿರ್ತೈತಿ ಅದ್ರ ತಕ್ಕಂಗೆ ಏನೆಲ್ಲ ನಾವು ಏನು ಮಾಡಬಹುದು ಡೇಟಾ ಅಥವಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬಹುದು. And this memory stores the data in the form of text, in the form of audio or in the form of video. So data memory ಯಾವ ತರ ಸ್ಟೋರ್ ಮಾಡ್ತೈತೆ ಅಂದ್ರೆ ಯಾವ ತರ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೈತೆ ಅಂದ್ರೆ ಸೊ ಟೆಕ್ಸ್ಟುವಲ್ ಇನ್ಫಾರ್ಮೇಶನ್. ಈಗ ನಾವು ಏನಾದ್ರು ಲೆಟರ್ ಟೈಪ್ ಮಾಡ್ತೀವಿ ಅದೇನಿರ್ತದೆ ಟೆಕ್ಸ್ಟುವಲ್ ಇನ್ಫಾರ್ಮೇಶನ್ ಅಂತಾರೆ. ಸೊ ಅಂತದ್ದು ಡಾಟಾನ ಸ್ಟೋರ್ ಮಾಡ್ಕೊತೈತಿ. ವಾಯ್ಸ್ ರೆಕಾರ್ಡಿಂಗ್ ಏನ್ ಮಾಡಿರ್ತಾರಲ್ಲ ಅದು ಆಡಿಯೋ ರೆಕಾರ್ಡ್ಸ್ ಅಂತ ಅಂತಾರೆ. ಅದನ್ನ ಏನೆಲ್ಲ ಸ್ಟೋರ್ ಮಾಡ್ತೈತಿ. ನೆಕ್ಸ್ಟ್ ಎಲ್ಲ ಇನ್ನೊಂದು ಏನ್ ಬರ್ತದೆ ವಿಡಿಯೋ, ಯೂಟ್ಯೂಬ್ ನಲ್ಲಿ ವಿಡಿಯೋ ಅಥವಾ ಬೇರೆ ವಿಡಿಯೋಸ್ ಏನ್ ಮಾಡ್ತಾರಲ್ಲ ಅದನ್ನ ಸ್ಟೋರ್ ಮಾಡ್ತೈತಿ. ಸೊ ಇವೆಲ್ಲಕ್ಕೆ ಏನಂತಾರೆ ಟೈಪ್ಸ್ ಆಫ್ ಡೇಟಾಸ್. Memory stores the all type of data. Memory stores the all type of data. It may be textual data, it may be audible data, or it may be video type of data. So it stores the capacity to store the all type of data. So it's called as a memory. ಅದಕ್ಕೆ ಏನಂತಾರೆ memory ಅಂತ. So again this memory is divided into two sections.
ಸೊ ಈ ಮೆಮರಿ ಎಷ್ಟರಲ್ಲಿ ಭಾಗದಲ್ಲಿ ಡಿವೈಡ್ ಆಗ್ತೈತೆ ಈಗ ಎರಡು ಭಾಗದಲ್ಲಿ ಡಿವೈಡ್ ಆಗ್ತೈತಿ. ಏನಿರ್ಬೋದು ಎರಡು ಇದು ಯಾವ ಟೈಪ್ ಯಾವ್ದು ಗೊತ್ತಂದ್ರೆ internal memory and external memory. What is the technical name of this? Primary memory, very good. Primary memory and secondary memory. So the technical name of this one is called as a primary memory. So primary memory and secondary memory. The memory is divided into two parts or two sections. Memory ದಾಗ ಮತ್ತೆ ಎರಡು ಭಾಗ ಇದೆ. So ಒಂದು primary memory ಅಂತ ಎಷ್ಟು ಬರ್ತೈತೆ. So ಅದಕ್ಕೆ main memory ಅಂತಾರೆ. ಇನ್ನೊಂದು ಹೆಸರು ಏನಂತಾರೆ ಅದಕ್ಕೆ main memory. Another name of the primary memory is called as a main memory. And one more is that it's called as a secondary memory. What is the difference between these two? ಏನಾದ್ರು ಗೊತ್ತದೆ ಇದ್ರ ಬಗ್ಗೆ ಏನು ಡಿಫರೆನ್ಸ್ ಅದ? ಮೆಮರಿ ಐತಿ, ಮೆಮರಿದಾಗ ಮತ್ತೆ ಎರಡು ಭಾಗ ಅದಾವ. ಒಂದು ಪ್ರೈಮರಿ ಮೆಮರಿ ಅಂತಾರೆ ಅಥವಾ ಮೇನ್ ಮೆಮರಿ ಅಂತಾರೆ, ಇನ್ನೊಂದು ಏನಂದ್ರೆ ಸೆಕೆಂಡರಿ ಮೆಮರಿ. ಏನು ಡಿಫರೆನ್ಸ್ ಇರ್ಬೋದು, ಏನು ಅದು ಯೂಸ್ ಇರ್ಬೋದು? What is the difference between these two? So this primary memory stores and it having the capacity or it store the system control programs. Primary memory store the capacity, stores the only system control programs. Primary memory ದಲ್ಲಿ ಏನು ಸ್ಟೋರ್ ಮಾಡ್ತಾರೆ? System control program. ಏನಿದು system control program ಅಂದ್ರೆ? So all the OS is called as a system control program. ಎಲ್ಲ OS ಏನಿರ್ತಾವಲ್ಲ ಅವೆಲ್ಲ ಇದೇನಲ್ಲ system control program. ಈಗ ಮತ್ತೆ ಕ್ವೆಶ್ಚನ್ ಏನು ಕ್ರಿಯೇಟ್ ಆಗ್ತದೆ? OS ಅಂದ್ರೆ ಏನು? OS ಅಂದ್ರೆ, so the long term of this one is the operating system. What is operating system? What is operating system? ಮತ್ತೆ ಪ್ರಶ್ನೆ ಏನು ಬರ್ತೈತೆ ಅಂದ್ರೆ, so next word ಬಂದ್ರೆ ಗೊತ್ತಾಗಿ ನಿಮ್ಮ ಮೈಂಡ್ ಅಲ್ಲಿ ಬರ್ತೈತೆ ಏನಂದ್ರೆ, so all the windows is called as a operating system. ಈ ವಿಂಡೋಸ್ ಅಲ್ಲಿ ಏನೆಲ್ಲ ಕಂಪ್ಯೂಟರ್ ಆನ್ ಮಾಡೋದ್ರಲ್ಲಿ ಫಸ್ಟ್ ಏನು ಬರ್ತೈತೆ? MS ವರ್ಡ್ ಬರ್ತೈತೆ ಅಂದ್ರೆ MS ಎಕ್ಸೆಲ್ ಬರ್ತೈತೆ. ಸೊ ಫಸ್ಟ್ ಬರೋದು ಕಂಪ್ಯೂಟರ್ ಆನ್ ಮಾಡೋ ತಕ್ಷಣ ಬರೋದು ಯಾವ್ದು ಏನು ಬರ್ತೈತೆ? ವಿಂಡೋಸ್ ಬರ್ತೈತೆ. ಇಟ್ ಮೀನ್ಸ್ ವಿಂಡೋಸ್ 7, ವಿಂಡೋಸ್ 10 or ವಿಂಡೋಸ್ 11 or ವಿಂಡೋಸ್ XP or any one. So all are called as a operating system. ಇವೆಲ್ಲದಕ್ಕೆ ಏನಂತಾರೆ? ಆಪರೇಟಿಂಗ್ ಸಿಸ್ಟಮ್. ಕಂಪ್ಯೂಟರ್ ನಲ್ಲಿ ಫಸ್ಟ್ ನಾವು ಆನ್ ಮಾಡಿದ ತಕ್ಷಣ ಏನು ಸಾಫ್ಟ್ವೇರ್ ಬರ್ತೈತಲ್ಲ ಆ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ, ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಅಪ್ಲಿಕೇಶನ್ ಅಂತಾರೆ. ಏನಂತಾರೆ ಅದಕ್ಕೆ? ಆಪರೇಟಿಂಗ್ ಸಿಸ್ಟಮ್. ಸೊ ಒನ್ ಮೋರ್ ನೇಮ್ ಆಫ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್. ಅದಕ್ಕೆ ಇನ್ನೊಂದು ಏನಂಬೋದು? ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್. ಸೊ ಅದಕ್ಕೇನಂದ್ರೆ ಯಾವ ತರ ನಾವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬಹುದು ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ಮೀನ್ಸ್ ದ ಪ್ರೋಗ್ರಾಮ್ which is used to run the components of the computer. The program which is used to run the components of the program, such type of program is called as a system control program. ಯಾವುದು ಸಾಫ್ಟ್ವೇರ್ ಗೆ ಅಥವಾ ಯಾವುದು ಪ್ರೋಗ್ರಾಮಿಗೆ ಏನಲ್ಲ ಕಂಪ್ಯೂಟರ್ ದ ಕಂಪೋನೆಂಟ್ಸ್ ವರ್ಕ್ ಆಗ್ಲಿಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ವರ್ಕ್ ಈಗಲ್ಲ, ಕಂಪ್ಯೂಟರ್ ದ ಕಂಪೋನೆಂಟ್ಸ್ ವರ್ಕ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಾರಲ್ಲ ಆ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಅಂತಾರೆ. ಅಂತದ್ದು ಯಾವ್ದು ಅಪ್ಲಿಕೇಶನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಜನರಲ್ ಲೈಫ್ ನಲ್ಲಿ ನೋಡಬೇಕು. ಸೊ ಇಲ್ಲಿ ಕಂಪ್ಯೂಟರ್ ನಲ್ಲಿ ಕುಂತು ಪ್ರಿಂಟ್ ಕಮಾಂಡ್ ಕೊಡ್ತೀವಿ, ಕೀಬೋರ್ಡ್ ಮುಖಾಂತರ ಪ್ರಿಂಟ್ ಕಮಾಂಡ್ ಕೊಡ್ತೀವಿ. ಕೊಟ್ಟ ತಕ್ಷಣ ಎಲ್ಲ ಪ್ರಿಂಟರ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಹೌದ್ರಿ? ಏನ್ 3 ಸಲ ಹೇಳ್ಬೇಕು ಪ್ರಿಂಟರ್ ಪ್ರಿಂಟ್ ಅಂತ. ಹಿಂಗೆ ಹೇಳಿದ್ರೆ ಏನಾದ್ರು ಪ್ರಿಂಟ್ ಆಗುತ್ತಲ್ರಿ? ಆಗೋದಿಲ್ಲ. ಸೊ ನೀವು ಯಾವಾಗ ಕಮಾಂಡ್ ಕೊಡ್ತಿರಲ್ಲ, ಕಮಾಂಡ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಪ್ರಿಂಟರ್ ಆಕ್ಟಿವ್ ಆಗಿರ್ತದೆ. ಸೊ ನೀವು ಯಾವ್ದು ಕಲರ್ ಪ್ರಿಂಟ್ ಮಾಡಕ್ ಕೊಟ್ಟರೆ ಅಂದ್ರೆ ಅದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಮಾಡ್ತದೆ. ಹೌದ್ರಿ? ಕಲರ್ ಪ್ರಿಂಟ್ ಮಾಡ್ತದೆ. ಏನ್ರಿ ಮತ್ತೆ ಈ ಸಲ ಬ್ಲಾಕ್ ಅಂಡ್ ವೈಟ್ ಮಾಡಿದ್ರೆ ಮುಂದಿನ ಸಲ ತಪ್ಪ ಆಗೋದಿಲ್ಲ ಅಂತ ಏನಾರ ಎಕ್ಸ್ಕ್ಯೂಸ್ ಕೇಳ್ತದೆ? ಇಲ್ಲ, ಕೇಳುದಿಲ್ಲ. whatever you are given the instruction to that device, it works on that instruction. ಸೊ ನೀವು ಕೊಟ್ಟಂತ ಇನ್ಸ್ಟ್ರಕ್ಷನ್ ಅಥವಾ ನೀವು ಕೊಟ್ಟಂತ ಕಮಾಂಡಿಗೆ ಏನಲ್ಲ ಏನ್ ಮಾಡ್ತೈತೆ ಅಂದ್ರೆ ಅದು ವರ್ಕ್ ಮಾಡ್ತೈತೆ. ನೀವು ಬ್ಲಾಕ್ ಅಂಡ್ ವೈಟ್ ಕೊಟ್ಟಿದ್ರೆ ಬ್ಲಾಕ್ ಅಂಡ್ ವೈಟ್ ಕೊಡ್ತೈತಿ, ಇದು ಕೊಟ್ಟಿದ್ರೆ ಇದು ಮಾಡ್ತೈತಿ. ಅಥವಾ ನಾ ಈಗ ಕೊಟ್ಟರೆ ಅಂದ್ರೆ ಇನ್ನೊಂದು ಪಾಸ್ ಪ್ರಿಂಟ್ ಮಾಡ್ತೀನಿ ಕೇಸ್ ಏನಾದ್ರು ಹೇಳ್ತೈತೆ? ಇಲ್ಲ. ಸೊ ಇದು ಕಮಾಂಡ್ ನೀವು ಎಲ್ಲಿ ಪಾಸ್ ಮಾಡಾಕತ್ತೀರಿ? ಸಾಫ್ಟ್ವೇರ್ ಮುಖಾಂತರ ಪಾಸ್ ಮಾಡಿ. ಯು ಆರ್ ಪಾಸಿಂಗ್ ದ ಕಮಾಂಡ್ ಥ್ರೂ ದ ಸಾಫ್ಟ್ವೇರ್. that software is called as a system control program. ಆಮೇಲೆ ಇದು ಕಮಾಂಡ್ ಕೊಡೋಣ ಏನು ಆಕ್ಟಿವ್ ಆಗತ್ತೆ? ಪ್ರಿಂಟರ್ ಆಕ್ಟಿವ್ ಆಗತ್ತೆ. ಪ್ರಿಂಟರ್ ಏನಾಗುತ್ತೆ? ಆಕ್ಟಿವ್ ಆಗ್ತಾ ಇರೋದು ಅಂದ್ರೆ ಪ್ರಿಂಟರ್ ತಮ್ಮ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೆ. ಅವಾಗ ಮಾತ್ರ ಇದೆಲ್ಲ ಇದು ಮಾಡ್ತೈತೆ, ವರ್ಕ್ ಇದು ಮಾಡ್ತೈತೆ. ಸೊ ದ ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್ ಟು ದ ಕಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್. The software which controls to the components of the software computer, so it's called as a system software. ಆ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್. ಯಾರು ಕೇಳಬಹುದು ಏನಿದೆ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ, ಕಂಪ್ಯೂಟರ್ ನಲ್ಲಿ ಇದ್ದಂತ ಯಾವುದೋ ಕಂಪೋನೆಂಟ್ಸ್ ವರ್ಕ್ ಆಗ್ಬೇಕಾಗಿತ್ತಂದ್ರೆ, ಸೊ ಆ ಕಂಪೋನೆಂಟ್ಸ್ ವರ್ಕ್ ಆಗ್ಬೇಕಂದ್ರೆ ಏನ್ ಸಾಫ್ಟ್ವೇರ್ ಯೂಸ್ ಡಿಸೈನ್ ಮಾಡಿರ್ತಲ್ಲ ಆ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಈಗ ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಫಸ್ಟ್ ಬರೋದೇನಲ್ಲ ವಿಂಡೋಸ್ ಬರ್ತೈತಿ. ವಿಂಡೋಸ್ ಇದೆಲ್ಲ ಸಡನ್ಲಿ ಬರೋದಿಲ್ಲ, ಕೆಲವೊಂದು ಸೆಕೆಂಡ್ಸ್ ಆದ್ಮೇಲೆ ಡೆಸ್ಕ್ಟಾಪ್ ಬರ್ತೈತಿ.
ಯಾಕೆ ಬರ್ತೈತೆ ಅಂದ್ರೆ ಇಂಟರ್ನಲ್ ಪ್ರೋಸೆಸ್ ಏನಾಗ್ತಿರ್ತೈತೆ ಅಂದ್ರೆ ಸೊ ಕಂಪ್ಯೂಟರ್ ಇದ್ದಂತ ಎಲ್ಲ ಕಂಪನೀಸ್ ಎಲ್ಲ ಕರೆಕ್ಟ್ ಆಗೈತೆ ಅನ್ನೋದನ್ನ ಚೆಕ್ ಮಾಡ್ತೈತಿ, ಅದ್ರ ಕೆಪಾಸಿಟಿ ಚೆಕ್ ಮಾಡ್ತೈತಿ. ಚೆಕ್ ಮಾಡಿದ್ರೆ ಯಾವುದೋ ಒಂದು ಡಿವೈಸ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಎರರ್ ಮೆಸೇಜ್ ಬರ್ತೈತಿ. ಇವನ್ ನಿಮ್ಮ ಮೊಬೈಲ್ ನಲ್ಲಿ ನೋಡಿ, at the time of working in the mobile, suppose if you are having some errors in your device, then it gives an error messages. So ಇವನ್ ಮೊಬೈಲ್ ವರ್ಕ್ ಮಾಡುವಾಗ ಏನಲ್ಲ ಆ ಡಿವೈಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ನೀವು ಆನ್ ಮಾಡೋ ವರ್ಕ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಬರ್ತೈತೆ, ಎರರ್ ಕೊಡ್ತೈತೆ. ಅದು ಎರರ್ ಯಾರು ಕೊಡಾಕತ್ತೈತೆ ಅಂದ್ರೆ ಅದಕ್ಕೆ ಸಿಸ್ಟಮ್ ಕೊಡ್ತೈತೆ. ಅಂದ್ರೆ ಡಿವೈಸ್ ವರ್ಕ್ ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ಸ್ಟೋರ್ ಮಾಡಿರ್ತಾರೆ. ಆ ಪ್ರೋಗ್ರಾಮ್ ಎಲ್ಲ ಏನ್ ಮಾಡ್ತಾರೆ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್. ಈ ಕಂಪ್ಯೂಟರ್ಗೆಲ್ಲ ಬೈ ಚಾನ್ಸ್ ನಾ ಕೀಬೋರ್ಡ್ ಕನೆಕ್ಟ್ ಮಾಡಲಾರ್ದೆ ಕಂಪ್ಯೂಟರ್ ಆನ್ ಮಾಡಿದ್ರೆ ಅಂದ್ರೆ ಅಲ್ಲಿ ಎರರ್ ಮೆಸೇಜ್ ಬರ್ತೈತೆ. The keyboard is not connected. The keyboard is not connected ಅಂತ ಕೇಸ್ ಬರ್ತೈತಿ. ಸೊ ಕೀಬೋರ್ಡ್ ಇಸ್ ನಾಟ್ ಕನೆಕ್ಟೆಡ್ ಅಂತ ಕೇಸ್ ಅದಕ್ಕೆ ಹ್ಯಾಂಗ್ ಗೊತ್ತಾತಂದ್ರೆ ಸೊ ಅದೇನಲ್ಲ ಈ ಏನ್ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ನಲ್ಲಿ ಇನ್ಸ್ಟ್ರಕ್ಷನ್ ಬರ್ತಿರ್ತಾರೆ. ಕಂಪ್ಯೂಟರ್ ಆನ್ ಮಾಡ್ಬೇಕಂದ್ರೆ ಮಿನಿಮಮ್ ಯಾವ ಡಿವೈಸಸ್ ಬೇಕಂತ ಕೇಸ್ ಆ ಡಿವೈಸಸ್ ಅಲ್ಲಿ ಅನೇಬಲ್ ಆಗಲಿಲ್ಲ ಅಂದ್ರೆ ಅಲ್ಲಿ ಎರರ್ ಮೆಸೇಜ್ ಬರ್ತದೆ. ಇಫ್ ದಟ್ ಡಿವೈಸ್ ಇಸ್ ನಾಟ್ ಫೌಂಡ್, ಇಫ್ ದಟ್ ಡಿವೈಸ್ ಇಸ್ ನಾಟ್ ಫೌಂಡ್, ಇಟ್ ಗಿವ್ಸ್ ಅನ್ ಎರರ್ ಮೆಸೇಜ್. ಅವಾಗ ಏನೆಲ್ಲ ನೀವೇನ್ ಮಾಡ್ಬೋದು, ಇದು ಪ್ರಿಂಟ್ ಮಾಡ್ಬೋದು. ಸೊ ಅದು ಹೆಂಗ್ ಗೊತ್ತಾಗ್ತಂದ್ರೆ ಅದಕ್ಕೆ ಪ್ರೋಗ್ರಾಮ್ ಬರ್ದಿರ್ತಾರೆ. ಆ ಪ್ರೋಗ್ರಾಮ್ ಏನಂತಾರೆ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಯಾವ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ? Is it clear? So memory divides into how many parts? Two parts. What are those? Primary memory and secondary memory. So what is the use of this primary memory? It is used to store the system control programs. It is used to store the operating systems. It is used to store the Windows. ಓಕೆ. ಆಮೇಲೆ ಯಾರು ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ಏನು ಅಂತ ಕೇಳಿದ್ರೆ ಅಂದ್ರೆ ಸೊ ಕಂಪ್ಯೂಟರ್ ರನ್ ಆಗ್ಲಿಕ್ಕೆ ಏನು ಪ್ರೋಗ್ರಾಮ್ಸ್ ಬೇಕು, ಕಂಪ್ಯೂಟರ್ ಡಿವೈಸ್ ವರ್ಕ್ ಆಗ್ಲಿಕ್ಕೆ ಏನೇನು ಪ್ರೋಗ್ರಾಮ್ಸ್ ಬೇಕು ಅಥವಾ ಏನು ಸಾಫ್ಟ್ವೇರ್ ಬೇಕಲ್ಲ ಆ ಸಾಫ್ಟ್ವೇರ್ ಏನಂತ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್. ಅದ್ರದ್ದು ಎಕ್ಸಾಂಪಲ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಎಕ್ಸಾಂಪಲ್ ಯಾವ್ದಂದ್ರೆ ಆಪರೇಟಿಂಗ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಇದರಲ್ಲಿ ಲೆಸನ್ ಅಲ್ಲಿ ಬರ್ತೈತೆ. ಇಸ್ ಇಟ್ ಕ್ಲಿಯರ್? ಸೊ ದ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟೋರ್ಡ್ ಇನ್ ದ ಮೇನ್ ಮೆಮರಿ ಆಫ್ ಕಂಪ್ಯೂಟರ್ ಆರ್ ಪ್ರೈಮರಿ ಮೆಮರಿ ಆಫ್ ಕಂಪ್ಯೂಟರ್. ಅಂಡ್ ನೆಕ್ಸ್ಟ್ ಒನ್ ಮೋರ್ ಇಸ್ ದ secondary memory. One more is that it's called as a secondary memory. So computer ಬೇಕಾಗಿದ್ದು ಇಲ್ಲಿ ಬಂತು. ಕಂಪ್ಯೂಟರ್ ಬೇಕಾಗಿದ್ದು ಏನು ಬಂದ್ರೆ ಇಲ್ಲಿ ಬೇಕು. ಇದು ಕಂಪ್ಯೂಟರ್ ವರ್ಕ್ ಆಗ್ಲಿಕ್ಕೆ ಏನು ಸಾಫ್ಟ್ವೇರ್ ಬೇಕು ಆ ಸಾಫ್ಟ್ವೇರ್ ಎಲ್ಲ ಪ್ರೈಮರಿ ಮೆಮರಿ ಆಗ್ತದೆ. ಈಗ ಉಳಿದ್ರೆ ಯಾರು ಕಂಪ್ಯೂಟರ್ ಜೋಡಿ ಯಾರು ಕಮ್ಯುನಿಕೇಟ್ ಮಾಡ್ತಿರ್ತಾರೆ? ಯೂಸರ್ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಈಗ ನಾವು ಏನಾದ್ರು ಟಾಸ್ಕ್ ಇರ್ತಂದ್ರೆ ಒಂದು ಲೆಟರ್ ಟೈಪ್ ಮಾಡ್ಬೇಕಂದ್ರೆ ಸೊ ನಾವು ಸಿಸ್ಟಮ್ ಕಡೆ ಹೋಗ್ತೀವಿ ಅಥವಾ ಕಂಪ್ಯೂಟರ್ ಕಡೆ ಹೋಗ್ತೀವಿ. ಆ ಕಂಪ್ಯೂಟರ್ ಕಡೆ ಹೋದ ತಕ್ಷಣ ಏನೆಲ್ಲ ನಾವೇನ್ ಮಾಡ್ತೀವಿ ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಲೋಡ್ ಮಾಡ್ತೀವಿ. ಹೌದ್ರೆ? ಸೊ ಈಗ ನಮ್ಮ ಟಾಸ್ಕ್ ಏನೈತಿ? ಲೆಟರ್ ಐತಿ. ನಮ್ಮ ಟಾಸ್ಕ್ ನಂದು ವರ್ಕ್ ಏನೈತಿ? ಒಂದು ಲೆಟರ್ ಟೈಪ್ ಮಾಡಬೇಕು. ಸೊ ಇದು ಯಾರ್ದಿದ್ದು? ಕಂಪ್ಯೂಟರ್ ಬೇಕಾಗಿದ್ದಲ್ಲ, ಯೂಸರ್ ಬೇಕಾಗಿದೆ. The task which is used, the task whatever how the task, for example I want to type the letter here, ಇದೊಂದು ಟಾಸ್ಕ್ ಅದು. ಈ ಟಾಸ್ಕ್ ಯಾರ್ದಿದ್ದು? ಕಂಪ್ಯೂಟರ್ ಅಲ್ಲ. ಇದು ಯಾರ್ದು ಟಾಸ್ಕ್? ಇದು ಯೂಸರ್. ಇಟ್ಸ್ ಅ ಟಾಸ್ಕ್ ಆಫ್ ದ ಯೂಸರ್. ಇಟ್ಸ್ ಅ ಟಾಸ್ಕ್ ಆಫ್ ದ ಯೂಸರ್. ಯೂಸರ್ದು ಟಾಸ್ಕ್ ಐತೆ. ಆ ಟಾಸ್ಕ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಏನು ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಲ್ಲ ಸೊ ದಿಸ್ ಸಾಫ್ಟ್ವೇರ್ ಇಸ್ ಕಾಲ್ಡ್ as a application software. It's not called as an operating system. ನಾವು ಸಾಲ್ವ್ ಮಾಡ್ಲಿಕ್ಕೆ ನಾವು ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೀವಲ್ರೆ ಆ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್. ದ ಸಾಫ್ಟ್ವೇರ್ which is used to solve the user's problem, to solve the user's problem. So such type of software is called as an application software. The software which is required to fulfill the requirements of the user, which is required to fulfill the requirements of the user, such type of software is called as an application software. ಅಂದ್ರೆ ಯೂಸರ್ ದ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಏನು ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರೆ. ಕಂಪ್ಯೂಟರ್ ರನ್ ಆಗ್ಲಿಕ್ಕೆ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತಾರೋ ಅದಕ್ಕೆ ಏನಂತಾರೆ? ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ ಅಥವಾ ಸಿಸ್ಟಮ್ ಕಂಟ್ರೋಲ್ ಪ್ರೋಗ್ರಾಮ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್. ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಕ್ವೆಶ್ಚನ್ಸ್ 100% ಕೇಳ್ತಿರ್ತಾರೆ ಯೂಸಲಿ. difference between system software and application software. System software is used to run the components of the computer. Application software is used to solve the task of the user. User ಬೇಕಾಗಿದ್ದು application software. So the application software is ಯಾವ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ? The secondary memory is used to store the application softwares. Okay. The examples of the secondary memory is so FDD. What is the form of this FDD? Floppy disk drive ಅಂತೀವಿ. ಏನಂತಾರೆ? Floppy disk drive ಅಂತೀವಿ. And next number is the HDD. It's a hard disk drive. It's a hard disk drive. And next one is the ಇನ್ಮೇಲೆ ಇದ್ದಿದ್ದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. CD. ಗೊತ್ತಾಯ್ತಲ್ಲ CD. Next DVD. Next pen drive. Next chip ಗೆ ಏನು ಬರ್ತದಲ್ಲ ಇವೆಲ್ಲ these all for this secondary memory. ಇವೆಲ್ಲ ಏನಂತಾರೆ?
ಸೆಕೆಂಡ್ರಿ ಮೆಮರಿ. ಭಾಳ ಜನ ಕನ್ಫ್ಯೂಷನ್ ಆಗಿ ಏನಿರ್ತಾರಂದ್ರೆ ಪ್ರೈಮರಿ ಮೆಮರಿ ಅಂದ್ರೆ ಸೊ ಪ್ರೈಮರಿ ಮೆಮರಿ ಅಂದ್ರೆ ಕಂಪ್ಯೂಟರ್ ಒಳಗೆ ಇರ್ತೈತಿ, ಸೆಕೆಂಡ್ರಿ ಮೆಮರಿ ಅಂದ್ರೆ ಕಂಪ್ಯೂಟರ್ ಹೊರಗೆ ಇರ್ತೈತಿ ಅಂತ ಕೇಳಿದ್ರೆ ತಪ್ಪು ಮೀನಿಂಗ್ ಅದು. ಸೊ ಪ್ರೈಮರಿ ಮೆಮರಿ ಏನಲ್ಲ, ಕಂಪ್ಯೂಟರ್ ಬೇಕಾಗಿದ್ದು ರನ್ ಆಗಲಿಕ್ಕೆ ಬೇಕಾಗಿದ್ದು ಏನು ಸಾಫ್ಟ್ವೇರ್ಸ್ ಇರ್ತಲ್ಲ ಅದಕ್ಕೆ ಪ್ರೈಮರಿ ಮೆಮರಿ ಸ್ಟೋರ್ ಆಗುತ್ತೆ. ಯೂಸರ್ ಬೇಕಾಗಿದ್ದು ಏನು ಪ್ರೋಗ್ರಾಮ್ಸ್ ಇರ್ತಾವ ಏನು ಸಾಫ್ಟ್ವೇರ್ಸ್ ಇರ್ತಾವಲ್ಲ ಅದು ಸೆಕೆಂಡ್ರಿ ಮೆಮರಿ. ಯೂಸರ್ ಬೇಕಾಗಿದ್ದ ಸಾಫ್ಟ್ವೇರ್ ಏನಂತಾರೆ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರೆ. ಸೊ ಇವೆಲ್ಲ ಡಿವೈಸಸ್ ಎಕ್ಸಾಂಪಲ್ಸ್ ಆಫ್ ದ ಸೆಕೆಂಡ್ರಿ ಮೆಮರಿ. FDD, HDD, CD, DVD and PET. What is the long form of CD? ಭಾಳ ಸಲ ಕೇಳಿದ್ರೆ ಇಷ್ಟ ಒಂದು 3 ಸಲ ಕೇಳಿರ್ಬೇಕು, ಇನ್ನು ಇನ್ನೊಂದು ಸಲ ಕೇಳಿದ್ರೆ 3 ಸಲ ಆಗುತ್ತೆ. ಏನು what is the long form of CD? CD is long form. It's a compact disc or compact disc. ಎರಡು ಆಪ್ಷನ್ ಕೊಟ್ಟಿನಿ, compact disc or compact disc. Compact. ಇದು ಬೇರೆದ ಈಗ ಬೇರೆ ಇನ್ನೊಂದು ಹೇಳ್ಬೇಕು. ಎಸ್ ಹೇಳಿ, ಎರಡು ಆಪ್ಷನ್ ಹೇಳಿನಿ. ದ ಲಾಂಗ್ ಫಾರ್ಮ್ ಆಫ್ ದ CD is compact disc or compact disc. None of these. So compact disc, right answer is compact disc. ಸೊ ಅದಕ್ಕೆಲ್ಲ ಇವೆಲ್ಲ ಗೊತ್ತಿರಬೇಕು, ಯಾಕಂದ್ರೆ ಈ ಸಾಕಷ್ಟು ಸಲ ಅದು ಯೂಸ್ ಮಾಡಿರ್ತೀವಿ, ನೋಡಿರ್ತೀವಿ, ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಬಂದಿರ್ತೀವಿ, ಬಟ್ ಅದು ಲಾಂಗ್ ಫಾರ್ಮ್ಸ್ ಗೊತ್ತಿರಲ್ಲ. ಯೂಸರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಂಥ ಸಿಂಪಲ್ ಕ್ವಶನ್ ಕೇಳಿರ್ತಾರೆ, ಬಟ್ ಆನ್ಸರ್ ನಿಮ್ಮ ಕಡೆ ಇರುತ್ತೆ. ಅವಾಗೇನೆಲ್ಲ ಈ ಥರ ಇದಕ್ಕೆಲ್ಲ ಇದು ಸಿಕ್ಕೋಲ್ಲ. ಸೊ ದ ಲಾಂಗ್ ಫಾರ್ಮ್ ಆಫ್ ದಿಸ್ CD is compact disc. Then what about DVD? ಸೊ ಇದ್ರದ್ದು ನನಗೂ ಗೊತ್ತಿಲ್ಲ, ಅದಕ್ಕೆ ನೀವು ಇದು ಮಾಡ್ಕೊಂಡು ಬರ್ಬೇಕು ನಾಳೆ. ಹೌದಲ್ಲ, ನನಗೂ ಗೊತ್ತಿಲ್ಲ, ಅದಕ್ಕೆ ನೀವು ತರಬೇಕು ಅಟ್ಲೀಸ್ಟ್, ಯಾಕಂದ್ರೆ ಎಲ್ಲ ನೀವು ನಾನೇ ಹಾಕೊಂಡು ಕೂತು ಮಾತಿದ್ದು ಅದಕ್ಕೆ. ಆಮೇಲೆ ನನಗೆ ಗೊತ್ತಿಲ್ಲ ಅದು. ಸೊ DVD ಫಾರ್ಮ್ ಇದು ತರಬೇಕು. Then what about this FDD and HDD? Floppy disk drive. ನೆಕ್ಸ್ಟ್ ಏನು ಬರ್ತೈತೆ, ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಎಷ್ಟು ಬರ್ತೈತಿ. ಸೊ ಫ್ಲಾಪಿ ಏನಲ್ಲ, ಇವಾಗ ಫ್ಲಾಪಿ ಇಲ್ಲ, ಈಗ ಜನರೇಷನ್ಗೆ ಏನೆಲ್ಲ ಫ್ಲಾಪಿ ಇಲ್ಲ. ಸೊ ನಾವು 25 years ಬ್ಯಾಕ್ ಏನೆಲ್ಲ ಸ್ಟೂಡೆಂಟ್ಸ್ ನಾವು ಇದ್ದಾಗ ಅವಾಗ ಫ್ಲಾಪಿಲಿಂದ ವರ್ಕ್ ಮಾಡ್ತಿದ್ವಿ. ಬಟ್ ಇವಾಗ ಏನಲ್ಲ, ಬರೀ ನೋಡ್ಲಿಕ್ಕೆ ಅಷ್ಟ ಸಿಗ್ತೈತಿ, ಇವನ್ ಫಿಸಿಕಲಿ ಫ್ಲಾಪಿ ಡಿಸ್ಕ್ ಸಿಗೋದಿಲ್ಲ. ಬಟ್ ಎಲ್ಲ ಎಕ್ಸ್ಪ್ಲನೇಷನ್ ಅದ್ರ ಬಗ್ಗೆ ಕೊಡಲೇಬೇಕು, ಬೇಸ್ ಅದು. ಸೊ ಫ್ಲಾಪಿ ಡಿಸ್ಕ್ ಡ್ರೈವ್, ಸೊ ಹಾರ್ಡ್ ಡಿಸ್ಕ್ ಡ್ರೈವ್ ಮತ್ತು CD, DVD ಮತ್ತು ಡ್ರೈವ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ದ ಸೆಕೆಂಡ್. ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತದೆ? ಸೊ ಮೆಮರಿ ಎಷ್ಟು ಡಿವೈಡ್ ಆಗಿದ್ರಿ? ಯಾವ್ದಾವ್ರಿ? Secondary memory. Very good. So what is the use of this primary memory? Which type of contents is stored? Operating system or system control programs. So example of this one is Windows. It may be any Windows. It may be Windows 3.11, Windows 7, Windows 10, Windows 11, Windows XP. ಇವೆಲ್ಲ ಮೊದಲಿಂದ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 95, ವಿಂಡೋಸ್ 98 ಅಂತ ಕೇಳಿ, ಬಟ್ ಇವೆಲ್ಲ ಗೊತ್ತಿರಬೇಕು. ಇವೆಲ್ಲ ಏನಂತಾರೆ ಆಪರೇಟಿಂಗ್ ಸಿಸ್ಟಮ್ ಅಂತ. ಸೊ ಇವೆಲ್ಲ ಎಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಪ್ರೈಮರಿ ಮೆಮರಿ ಆರ್ ಮೇನ್ ಮೆಮರಿ. And then next secondary memory. So it is stored the it is used to store the application programs. Application program means the software which is required to solve the task of the user. User the task solve ಮಾಡಲಿಕ್ಕೆ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ MS Word application. MS Word ಈಗ ಆಪರೇಟಿಂಗ್ ಸಿಸ್ಟಮ್ ಅನ್ನೋದಿಲ್ಲ, ಯಾಕಂದ್ರೆ ಕಂಪ್ಯೂಟರ್ ರನ್ ಆಗ್ಲಿಕ್ಕೆ ಅಲ್ಲ, ಯೂಸರ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಏನು ಮಾಡಬೇಕು, ಒಂದು ಲೆಟರ್ ಟೈಪ್ ಮಾಡಬೇಕು, ಅದಕ್ಕೆ ನಾನು ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೇನೆ, MS Word ಯೂಸ್ ಮಾಡ್ತೀನಿ. ಅದಕ್ಕೆ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ, MS Word ಯೂಸ್ ಮಾಡ್ತೀನಿ. ಸಪೋಸ್ ಐ ವಾಂಟ್ ಟು ಮೇಂಟೈನ್ ದ ರೆಕಾರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು, ಅವಾಗ ನಾನು ಏನು ಯೂಸ್ ಮಾಡ್ತೇನೆ, MS Excel ಯೂಸ್ ಮಾಡ್ತೀನಿ. ಅವಾಗ ಏನು ಯೂಸ್ ಮಾಡ್ತೇನೆ, MS Excel. MS Word ಮತ್ತು MS Excel ಗೆ ಏನಂತಾರೆ, ಆಪರೇಟಿಂಗ್ ಸಿಸ್ಟಮ್ ಅಂತಾರೆ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರೆ, ಅಪ್ಲಿಕೇಶನ್ ಸಾಫ್ಟ್ವೇರ್. Because this software is used to solve the task of the user. Is it clear? So ಅದಕ್ಕೆಲ್ಲ ಈ ಸಾಫ್ಟ್ವೇರ್ ಏನಂತಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್. And these are the examples of that secondary memory devices. Is it clear? Yes, perfect. Memory ಬರ್ಕೊಂಡಿದ್ದೀರಾ? ಆಗೈತಲ್ರಿ ಮೆಮರಿ? ಇಲ್ಲ ಇಲ್ಲ, ಓಕೆ. ಸೈಡಿಗೆ ಹಿಂಗೆ ಮೆಮರಿ ಬರ್ಕೊಟ್ಟು. This unit, this unit, this unit,
is used to, this unit is used to store the, this unit is used to store the data or information for the future use. It stores the data. In the form of, text, comma, voice, and videos. Memory divides into two parts. Next line recorded. First one, main memory, and second one is secondary. First one is primary memory, in bracket main memory. First second in recorded, primary memory or main memory. This memory stores the system control programs. This memory stores the system control programs. In bracket, the programs or software, which is used to control the, components of, which is used to control the components of computer. Bracket complete. Or it stores the OS, O capital, S capital, then in bracket operating system. Example of OS: Windows 95, Windows 98, Windows XP, Windows 7, XP, Windows XP, Windows 7, Windows 10, Windows 7, Windows 10, etc. Next, secondary memory. This memory is used
This memory is used to store the application softwares. In bracket, the software which is required to solve the task of user. Bracket complete. Example of secondary memory is FDD, HDD, CD, DVD, pen drive, etc. Correct again. So memory part will divide as the next. Okay. Again, this main memory is divided into two sections or two parts. So memory is divided into third part. So one is primary memory and then second memory. Again, this primary memory divides into two parts. Yes, RAM and ROM. Again, this primary memory divides into two parts. One is called as a RAM, another is called as a ROM. What is the long form of this RAM? Random access memory. And what about this read-only? Read-only. Okay. So the long form of this RAM is random access memory and ROM is read-only memory. ಮತ್ತೆ ಇದರಲ್ಲಿ ಏನಾದ್ರೆ ಮೇನ್ ಮೆಮೊರಿಯಲ್ಲಿ ಅಥವಾ ಪ್ರೈಮರಿ ಮೆಮೊರಿಯಲ್ಲಿ ಎರಡು ಭಾಗ ಅದಾವ. ಒಂದು RAM ಅಂತ ಕೇಶಿ ಇನ್ನೊಂದು ROM ಅಂತ ಕೇಶಿ ಇದೆ. ಸೊ RAM ಬಗ್ಗೆ ಎಲ್ಲ ಆಲ್ಮೋಸ್ಟ್ ಆಲ್ ಕೇಳಿದ್ರೆ ಯಾಕಂದ್ರೆ ಎಲ್ಲ ಮೊಬೈಲ್ ಮೇಂಟೈನ್ ಮಾಡ್ತಿರೋದ್ಮೇಲೆ so ಎಷ್ಟು RAM ಐತೆ ಅನ್ನೋದು ಗೊತ್ತೈತೆ ಎಲ್ಲರಿಗೆ. So what is the use of this RAM? RAM ಜಾಸ್ತಿ ಇದ್ರೆ ಫಾಸ್ಟ್ ವರ್ಕ್ ಆಗುತ್ತೆ, ಕಡಿಮೆ ಇದ್ರೆ ಜಾಸ್ತಿ ಫಾಸ್ಟ್ ವರ್ಕ್ ಆಗುತ್ತೆ ಮೊಬೈಲ್. ಜಾಸ್ತಿ ಇದ್ರೆ ಫಾಸ್ಟ್ ಆಗುತ್ತೆ. Okay. So RAM and ROM again the memory again this primary memory divides into two sections. One is called as a RAM, another is called a ROM. So this RAM is called as a temporary memory. And this ROM is called as a permanent memory. RAM is called as a temporary memory and ROM is called as a permanent memory. So memory ದಾಗ ಮತ್ತೆ ಬಂತು temporary ಮತ್ತು permanent application ಬಂತು. So one question. So memory ಎಲ್ಲ ಕಂಪ್ಯೂಟರ್ ಐತಿ. ನಾವು ಎಲ್ಲ ಇಲ್ಲಿ ಕೂತೀವಿ ಅಥವಾ including me also. ನಮ್ಮ memory ಅದ ರೀ. ನಮಗೆಲ್ಲ memory ಅದ. ಐತಿ. ಡೌಟ್ಫುಲ್ ಆಗಿ ಐತಿ ಪಕ್ಕ. ಬೇಕಿದವರು ಎಲ್ಲ ಸುಮ್ಮನೆ ಕೂತಾರೆ. ನಾವು ಸ್ವಲ್ಪ ಡೌಟ್ಫುಲ್ ಆಗಿ ಹೇಳಿದ್ರೆ ಬೇಕಿದವರು ಸುಮ್ಮನೆ ಕೂತ್ರೆ ಇಲ್ಲ ಅಂತ ಆಗ್ತೈತಿ. ಐತಿಲ್ರಿ memory? ಐತ್ರಿ? ಪಕ್ಕ. ಸೊ ಹೆಂಗೆ ಮತ್ತೆ ಅದ್ರಾಗ RAM ROM ಐತೆ? ಇಲ್ಲ ಮತ್ತೆ ಒಂದೇ ಐತಿ. ಯಾವ್ದೈತಿ? ಪರ್ಮನೆಂಟ್ ಐತಿ. ಅಷ್ಟಿದೆ ಪರ್ಮನೆಂಟ್ ಹ್ಯಾಂಗ್ ಪ್ರೂವ್ ಮಾಡ್ತೀರಿ ನಿಮ್ಮ ಮೆಮರಿ ಅದಂತ ಕೇಸ್? ಹ್ಯಾಂಗ್ ಪ್ರೂವ್ ಮಾಡಿ? ಜನರಲ್ ಕ್ವಶನ್ ಕಂಪ್ಯೂಟರ್ ರಿಲೇಟೆಡ್ ಅಲ್ಲ. ಸೊ ಮೆಮರಿಗೆ ಯಾವ ಥರ ನೀವು ನಿಮ್ಮ ಮೆಮರಿ ಅದ ಅನ್ನೋದು ಯಾವ ಥರ ಪ್ರೂವ್ ಮಾಡ್ತೀರಿ? ಈಗ ನಾ ಇಲ್ಲ ಅಂತ ಕೇಸ್ ಹೇಳ್ತೀನಿ, ನಮ್ಗೆ ಯಾರಿಗೂ ಮೆಮರಿ ಇಲ್ಲ ಅಂತ ನಾ ಹೇಳ್ತೀನಿ, ಅದಕ್ಕೆ ನೀವು ಪ್ರೂವ್ ಹೆಂಗೆ ಮಾಡ್ತೀರಿ? ಓದಿದ್ದೆಲ್ಲ ನೆನಪಿಟ್ಕೋತೀರಿ. ಹಂಗಂದ್ರೆ ಈಗ ಒಂದು ನಂಬರ್ ಹೇಳ್ತೀನಿ ನಾನು, ಒಂದು 10 ಡಿಜಿಟ್ ನಂಬರ್ ಹೇಳ್ತೀನಿ, ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಕೇಳ್ತೀನಿ, ಹೇಳ್ತೀರಿ? ನಾನು ಹೇಳ್ಬಿಡ್ತೀನಲ್ಲ, ಹೇಳಿದ್ದೆ ಇದು ಮೆಮರಿದಾಗ ಇಟ್ಕೊಂಡು ಹೇಳ್ರಲ್ಲ.
ಬರ್ತಾರೆ ಅಷ್ಟೇ. ಯಾಕೆ ನಿಮ್ಮ ಮೆಮೊರಿ ಬೇರೆ ಐತೆ ಮತ್ತೆ? ಇಲ್ರಿ ಎಲ್ಲ ಅಲ್ಲಿ ಒಮ್ಮೆ 2 ಸಲ ನೋಡಿದೇವೆ ಮತ್ತೆ ಬರ್ಬೇಕಾಗಿತ್ತು. 2 ಸಲ ನೋಡಿದ್ರೆ ಹೇಳ್ತೀನಿ. ಹಂಗಂದ್ರೆ 10 ನಂಬರ್ ಬರೀತೀನಿ. 2 ಯಾಕೆ 3 ಸಲ ನೋಡ್ಬೋದು? ಮತ್ತೆ 2 ಸಲ ನೋಡಿದ್ರೆ 3 ಮೆಸೇಜ್ ಅಷ್ಟೇ. ಹಾ? ಕೆಪಾಸಿಟಿ ಕಡಿಮೆ ಐತೆ. ಎಷ್ಟು ಐತಿ ಅದು ಅಂದಾಜು ಅಟ್ಲೀಸ್ಟ್ ಅಂದಾಜು ಹೇಳಿದ್ರೆ ಅಂದ್ರೆ ನಾ 10 ಡಿಜಿಟ್ ಕಡಿಮೆ ಮಾಡಿ 5 ಮಾಡ್ತೀನಿ. 5 ಮಾಡಿ ಅಂತ 10 ಡಿಜಿಟ್ ಬರೀತೀನಿ. ಕೆಪಾಸಿಟಿ ಕಡಿಮೆ ಐತ್ರಿ. ಅದಕ್ಕೇನಲ್ಲ ಸೊ ಮೆಮರಿ ಯಾವ ಥರ ನಮ್ಮ ಮೆಮರಿ ಐತೆ ಅನ್ನೋದೊಂದು ಪ್ರೂಫ್ ಏನಂದ್ರೆ ಇಲ್ಲಿ ಟೈಮ್ ಕರೆಕ್ಟ್ ಟೈಮಿಗೆ ಬಂದು ಕೂತು ಇಲ್ಲಿ ಕ್ಲಾಸ್ ಕೇಳಾಕತ್ತಾರೆ ಅಂದಮೇಲೆ ಅದ್ರ ಅರ್ಥ ಏನಂದ್ರೆ ಎಲ್ಲರಿಗೆ ನಾನು ಹೇಳಾಕತ್ತೀನಿ ನೀವು ಕೇಳಾಕತ್ತಾರೆ ಅಂದಮೇಲೆ ಇದು ಮೆಮರಿ ಐತೆ ಅನ್ನೋದೊಂದು ಪ್ರೂವ್ ಮಾಡಿಕೊಟ್ಟು. ಮೆಮರಿ ಫೇಲ್ ಆಗಿತ್ತಂದ್ರೆ ರೋಡ್ ಮ್ಯಾಗ ಏನಂದ್ರೆ ಕಲ್ಲು ಬಿದ್ದಿರ್ತೀವಿ. ಯಾರು ಬೈಕೊಂತ ಅಥವಾ ಯಾರು ನನ್ನ ಬೈಕೊಂತ ನಿಂದಿರ್ತಿದ್ರು ಅವಾಗಿಂದ ಮೆಮರಿ ಇಲ್ಲ ಫೇಲ್ ಆಗೈತೆ ಅಂತ ಕ್ವಶನ್ ನೋಡ್ರಿ. ಬಟ್ ಇಲ್ಲಿ ಬಂದೇನಲ್ಲ ನೀವು ಕ್ಲಾಸ್ ಪದ್ಧತಿ ಬಂದು ಕುಂತು ಕೇಳಾಕತ್ತಾರೆ ಅಂದಮೇಲೆ ಅದ್ರ ಅರ್ಥ ಏನಂದ್ರೆ ನಿಮ್ಗೆ ಎಲ್ಲರೂ ಸೇರಿಲ್ಲ ಮೆಮರಿ ಐತೆ ಅಂತ ಕ್ವಶನ್. ಮತ್ತು ಅದ್ರಾಗ ಟೆಂಪ್ರರಿ ಮೆಮರಿ ಐತಿ ಪರ್ಮನೆಂಟ್ ಮೆಮರಿ ಐತಿ. ಮೆಮರಿ ಐತಿ ಅನ್ನೋದು ಕನ್ಫರ್ಮ್ ಆಗ್ತದೆ. ಬಟ್ ಅದ್ರಾಗ ಟೆಂಪ್ರರಿ ಐತಿ ಅಂದ್ರೆ ಪರ್ಮನೆಂಟ್ ಐತಿ. ಟೆಂಪ್ರರಿ ಐತಿ. ಕ್ವಶನ್ ಕೇಳ್ತಾರೆ ಪರ್ಮನೆಂಟ್ ಅಂದ್ರೆ ಮತ್ತೆ ಏನಾದ್ರು ಸ್ಟೋರ್ ಮಾಡ್ಕೊಂತಾರೆ. ಅದಕ್ಕೆ ಯಾವ್ದೈತಿ? ಟೆಂಪ್ರರಿ ಐತಿ. ಹಂಗಂದ್ರೆ ಸದ್ಯಕ್ಕೆ ಪರ್ಮನೆಂಟ್ ಬಂದು ಯೂಸ್ ಮಾಡ್ಕೊಡ್ರಿ. ಸೊ ಒಂದು ಲೆಸನ್ ಹೇಳ್ತೀನಿ ನಾನು. ಇನ್ನು ಹೇಳಿದ ಕ್ಲಾಸ್ ರಿಪೀಟ್ ಮಾಡ್ಬೇಡಾಗ. ಇನ್ಮೇಲೆ ಏನು ಹೇಳ್ತೀನಲ್ಲ ಅದು ಎಲ್ಲ ಪರ್ಮನೆಂಟ್ನಾಗ ಇದು ಮಾಡ್ಕೊಡ್ರಿ. ಏನು ಗೇರ್ ಇದೆ ಪರ್ಮನೆಂಟ್ ಯೂಸ್ ಮಾಡಿ ಏನಿಲ್ಲ. ಸೊ ಅದಕ್ಕೇನಲ್ಲ ಇದ್ದಿದ್ದು ಎಲ್ಲರಿಗೇನಲ್ಲ ಟೆಂಪ್ರರಿ ಮೆಮರಿ ಇರ್ತೈತಿ, ಲಿಮಿಟೇಷನ್ಸ್ ಇರ್ತೈತಿ. ಸೊ ನಮಗೇನಲ್ಲ ಒಂದು ಕೆಪಾಸಿಟಿ ಆಮೇಲೆ ಲಿಮಿಟೇಷನ್ಸ್ ಎಲ್ಲ ಅದು ಮ್ಯಾನ್ ಪವರ್ ಮ್ಯಾಗ ಅವ್ರದ್ದು ಕೆಪಾಸಿಟಿ ಮ್ಯಾಗ ಇರ್ತೈತಿ. ಸೊ ಎಕ್ಸಾಕ್ಟ್ ಇಷ್ಟು ಅಂತ ಚೆನ್ನಾಗಿ ಬರೋದಿಲ್ಲ. ಬಟ್ ಕಂಪ್ಯೂಟರ್ ಏನೆಲ್ಲ ನಾವಾಗಿ ಡಿಸೈನ್ ಮಾಡಿದ್ವಿ. ಆ ಡಿಸೈನ್ ಮಾಡೋದ್ರಿಂದ ಅದ್ರದ್ದು ಮೆಮರಿ ನಾವು ಡಿಸೈಡ್ ಮಾಡ್ತೀವಿ. ಬಟ್ ನಮ್ಮ ಮೆಮರಿ ಡಿಸೈಡ್ ಮಾಡೋದೇನಲ್ಲ ಅದು ಮ್ಯಾಕ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಒಬ್ಬರದ್ದು ಜಾಸ್ತಿ ಇರ್ತದೆ, ಕೆಲವೊಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರ್ತೈತಿ. ಇವನ್ ಅವ್ರು ನಾ ಏನು ಹೇಳಿದ್ರೆ 10 ಡಿಜಿಟ್ ನಂಬರ್ ಹೇಳಿದ್ರೆ 10 ಮಿನಿಟ್ಸ್ ಹೇಳ್ತಾವೆ. ಬಟ್ ಅದು ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ಡಿಪೆಂಡ್ ಅದ. ಸೊ ನಮಗೂ ಮೆಮರಿ ಅದ, ನಮಗೂ ಟೆಂಪ್ರರಿ ಮೆಮರಿ ಅದ. ಸೊ ಟೆಂಪ್ರರಿ ಮೆಮರಿ ಒಳ್ಳೇದು, ಪರ್ಮನೆಂಟ್ ಮೆಮರಿ ಒಳ್ಳೇದು. ಯಾಕ್ರಿ ರೀಸನ್ ಎಲ್ಲ ಪರ್ಮನೆಂಟ್ ಇತ್ತಂದ್ರೆ ಏನು ಓದೋದೇ ಓದ್ಬಿಟ್ರೆ ಸಾಕು ಯೂಸ್ ಬಿಡ್ತಿತ್ತು. ಯಾವಾಗ ಬೇಕೋ ಅವಾಗ ರಿಕಾಲ್ ಮಾಡ್ತಿದ್ವಿ. ಚಾಟ್ GPT ಯೂಸ್ ಮಾಡ್ತಿಲ್ಲ ಏನಿಲ್ಲ, ಇನ್ನೂ ಯೂಸ್ ಮಾಡ್ತೀವಿ. ಇನ್ನೂ ಮಿಕ್ಕಿದವ್ರು ಯಾಕೆ ಯೂಸ್ ಮಾಡ್ತಾರಲ್ಲ, ಅಡ್ವಾನ್ಸ್ ಎಲ್ಲ ಬೇಕಿತ್ತು. ಇನ್ಮೇಲೆ ಚಾಟ್ GPT ಯೂಸ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಇಂಟರ್ನೆಟ್ ಬರ್ತೈತೆ ಬಂದಾಗ ಹೇಳ್ತೀನಿ. ಬಟ್ ನನ್ನ ಕ್ಲಾಸ್ನಲ್ಲಿ ನನ್ನ ಸ್ಟೂಡೆಂಟ್ಸ್ ಏನಿರ್ಬೇಕಂದ್ರೆ ಟೆಕ್ನಾಲಜಿನಲ್ಲಿ ಸ್ವಲ್ಪ ಅಡ್ವಾನ್ಸ್ ಇರಬೇಕು. ಬೇರೆ ಬ್ಯಾಚ್ನಲ್ಲಿ ಬೇರೆಯವರು ಏನೂ ಇರಲಿ. ಬಟ್ ನೀವು ಏನೆಲ್ಲ ಸ್ವಲ್ಪ ಜಾಸ್ತಿ ಇದು ಇರಬೇಕು, ಆಕ್ಟಿವ್ ಇರಬೇಕು. ಇವನ್ ಏನೆಲ್ಲ ನಿಮ್ಮ ಸಿಲೆಬಸ್ ಸ್ಕ್ರಿಪ್ಟ್ನೆಲ್ಲ ಇದಕ್ಕೆ ಕನ್ಸೆಂಟ್ ಇದ್ದಿದ್ದೆಲ್ಲ ಕೆಲವಷ್ಟು ಎಕ್ಸ್ಟ್ರಾ ಹೇಳ್ತಿರ್ತೀನಿ. ಬಟ್ ಅದಕ್ಕೆ ಬೇಡ ಮತ್ತು ಹಂಗೆ ಹೇಳೋದು ಬೇಡ. ನೀವು ಇಲ್ಸೋದು ಎಷ್ಟೈತೆ ಅಷ್ಟೇ ಹೇಳ್ರಿ ಅಂತ ಕೇಳಿ ಇಲ್ಲಿ ನಮ್ಮ ಮನ್ಯಾಗ ನಮ್ಮ ಅವ್ರು ಬೈತಾಳೆ ಜಾಸ್ತಿ ಕಲ್ತು ಬೈತಾರೆ. ಮತ್ತು ಮನ್ಯಾಗ ಇಲ್ಲಿ ನಮ್ಮ ಮನ್ಯಾಗ ಬೈತಾರೆ ಜಾಸ್ತಿ ಕಲ್ತು ಅಂದರೆ ಓಕೆ ನಾನು ಮತ್ತೆ ಹಂಗೆ ತಿಳ್ಕೊತಾರೆ ನನಗೆ ಸಂಗೀತ ಹೇಳ್ಬೇಕು. ಸ್ವಲ್ಪ ಸಾಕು ಭಾಳ ಎಕ್ಸ್ಟ್ರಾ ಯಾವುದು ಬೇಡ್ರಿ, ಇದು ಎಷ್ಟೈತೆ ಅಷ್ಟೇ ಹೇಳ್ರಿ ಅಂತ ಅಷ್ಟೇ ಹೇಳ್ರಿ. ಸೊ ಅದಕ್ಕೇನಲ್ಲ ಮೆಮರಿನಲ್ಲಿ ಏನಲ್ಲ ಟೆಂಪ್ರರಿ ಮೆಮರಿ ಐತಿ, ಪರ್ಮನೆಂಟ್ ಮೆಮರಿ ಐತಿ. ಪರ್ಮನೆಂಟ್ ಮೆಮರಿ ಎಲ್ಲ ಲಿಮಿಟೇಷನ್ಸ್ ಇರ್ತೈತಿ. ಸೊ ಅದಕ್ಕೇನಲ್ಲ ಇವನ್ ಟೈಮ್ ಲಿಮಿಟ್ ಐತಲ್ಲ, ಕೆಪಾಸಿಟಿ ಜೊತೆಗೆಲ್ಲ ಟೈಮ್ ಲಿಮಿಟ್ ಐತಿ. ಸೊ ಈಗ ಏನು ಹೇಳಿದಲ್ಲ, ಈಗ ಓದಕ್ಕೆ ಹೇಳಿದ ನಂಬರ್ ಎಲ್ಲ ಒಂದು 5 ಮಿನಿಟ್ಸ್ ನಾನು ನೆನ್ಪಿಟ್ಕೋಬೋದು, ಆಮೇಲೆ ಅದು ಲಾಸ್ ಆಗಿ. ಸೊ ಅದೊಂದು ಅಡ್ವಾಂಟೇಜ್ ಟೆಂಪ್ರರಿ ಮೆಮರಿ ಇರೋದ್ರಿಂದ. ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಅಂದರೆ ಯಾವುದೊಂದು ಸ್ಯಾಡ್ ನ್ಯೂಸ್ ಇತ್ತಂದ್ರೆ ಅದು ಮೈಂಡ್ನಾಗ ಕೂತಂದ್ರೆ ಓದೋದು ನಾವು ಲೈಫ್ ಟೈಮ್ ಅದ ಪ್ಲೇ ಆಗ್ತೈತಿ. ಅದು ಆಗಬಾರ್ದು ಅನ್ನೋದಕ್ಕೆಲ್ಲ ಟೆಂಪ್ರರಿ ಮೆಮರಿ ಐತಿ. ಅದು ಸರ್ಟನ್ ಪೀರಿಯಡ್ ಆದ್ಮೇಲೆ ಅದು ಮಾರ್ಕ್ ಹೋಗ್ಬಿಡ್ತೀವಿ. ಆ ಕಾರಣಕ್ಕೆ ಏನಲ್ಲ ಟೆಂಪ್ರರಿ ಮೆಮರಿ ಒಂದು ಅಡ್ವಾಂಟೇಜ್. ಬಟ್ ಕಂಪ್ಯೂಟರ್ಗೆ ಏನಲ್ಲ ಎರಡೂ ಇರಲೇಬೇಕು. ಇಲ್ಲಿ ಟೆಂಪ್ರರಿ ಬೇಕು, ಪರ್ಮನೆಂಟ್ ಬೇಕು. ಗೊತ್ತಾಗ್ತದೆ? ಸೊ ಅಗೇನ್ ದಿಸ್ ಪ್ರೈಮರಿ ಮೆಮರಿ ಡಿವೈಡ್ಸ್ into 2 sections. One is the RAM, another is the ROM. And this RAM is called as a temporary memory and ROM is called as a permanent memory. ಸೊ ನೆಕ್ಸ್ಟ್ ನಾಳೆ ಕ್ಲಾಸ್ನಲ್ಲಿ ಸೊ ಪರ್ಮನೆಂಟ್ ಮೆಮರಿದು ಯೂಸ್ ಏನು ಮತ್ತು ಟೆಂಪ್ರರಿ ಮೆಮರಿದು ಯೂಸ್ ಏನು ಮತ್ತು ಅದು ಯಾವ ಥರ ಯೂಸ್ ಆಗ್ತೈತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಮತ್ತೇನಾದರೂ ಡೌಟ್ಸ್ ಆಗಿದ್ದ ಕ್ಲಾಸ್ನಲ್ಲಿ ಟೈಪಿಂಗ್ ಮಾಡಾಕತ್ತೀರಿ ಕರೆಕ್ಟಾಗಿ? ಸೊ ಯಾವ ಥರ ಯಾವ್ದು ಯೂಸ್ ಮಾಡಾಕತ್ತೀರಿ ಟೈಪಿಂಗ್? ರಮೇಶ್ ಯೂಸ್ ಮಾಡಾಕತ್ತಿಲ್ಲ, ರಮೇಶ್ ಇಲ್ಲೇ ಇಲ್ಲ. ಸೊ ಅದಕ್ಕೇನಲ್ಲ ಕರೆಂಟ್ ಟೈಪಿಂಗ್ ಯೂಸ್ ಮಾಡಾಕತ್ತೀರಿ. ಅದು ಯಾವ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಅದು ಈಗ ನೀವು ಕರೆಂಟ್ ಟೈಪಿಂಗ್ ಯೂಸ್ ಮಾಡಾಕತ್ತೀರಿ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್? ಸಿಸ್ಟಮ್ ಸಾಫ್ಟ್ವೇರ್ ಹೆಂಗಾಗತ್ತೆ?
ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಬೇಕಾಗಿದ್ದಲ್ಲ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನನಗೆ ಟೈಪಿಂಗ್ ಕಲಿಬೇಕಂತ ಅದು ಯೂಸ್ ಮಾಡಾಕತ್ತೆ. ಹೌದ್ರಿ, ಅದು ಇರ್ಲಿಕ್ಕಂದ್ರೆ ಕಂಪ್ಯೂಟರ್ ಬಂದ್ ಆಕೈತೆ ಅಂತ ಏನಿಲ್ಲ. ಬಟ್ ವಿಂಡೋಸ್ ಇರ್ಲಿಕ್ಕಂದ್ರೆ ಕಂಪ್ಯೂಟರ್ ಸ್ಟಕ್ ಆಗತ್ತೆ. ಹೇಳ್ತಾರೆ ನೋಡ್ರಿ, ಸಿಸ್ಟಮ್ ಇದು ಕರೆಕ್ಟ್ ಆಗೈತೆ ಅಂತ ಕೇಸಿ ಅದಕ್ಕೇನಾರ ಕಂಪ್ಯೂಟರ್ ವಿಂಡೋಸ್ ಕರೆಕ್ಟ್ ಆಗಿ ಕೆಲವು ಕಂಪ್ಯೂಟರ್ಸ್ ಇದು ಆಗ್ಯಾವ, ಆಫ್ ಆಗ್ಯಾವ. ಯಾಕಂದ್ರೆ ಅದಕ್ಕೆ ವಿಂಡೋಸ್ ಏನಾಗೈತಿ ಕರೆಕ್ಟ್ ಆಗೈತಿ ಆಪರೇಟಿಂಗ್ ಸಿಸ್ಟಮ್, ಹಿಂಗಾಗಿ ಏನಾರ ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ. ಬಟ್ ಎಲ್ಲ ಇದು ನುಡಿ ಆ ಸಾಫ್ಟ್ವೇರ್ ಇರ್ಲಿಕ್ಕಂದ್ರೆ ವರ್ಕ್ ಆಗೈತೆ. ಸೊ ಅದು ಯಾರು ಬೇಕಾಗಿದ್ದು ಟೈಪಿಂಗ್ ಟ್ಯೂಟರ್? ಯೂಸರ್ ಬೇಕಾಗಿದ್ದು. ಅದಕ್ಕೆ ಏನಾದ್ರು ಯಾವ ಸಾಫ್ಟ್ವೇರ್ ಇದು? ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಸೊ ಕಂಪ್ಯೂಟರ್ ರನ್ ಆಗ್ಲಿಕ್ಕೆ ಏನು ಪ್ರೋಗ್ರಾಮ್ಸ್ ಬೇಕೋ ಅದು ಸಿಸ್ಟಮ್ ಸಾಫ್ಟ್ವೇರ್. ನಮ್ಮ ಟಾಸ್ಕ್ ಸಾಲ್ವ್ ಮಾಡ್ಲಿಕ್ಕೆ ಏನು ಬೇಕಾಗಿತ್ತು ಆ ಸಾಫ್ಟ್ವೇರ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಹಂಗಂದ್ರೆ ಪವರ್ ಪಾಯಿಂಟ್ ಅಲ್ಲಿ ಒಂದು ಏನಾದ್ರು ಡಿಸೈನ್ ಮಾಡ್ಲಿಕ್ಕೆ ಹೇಳಿರ್ತಾರೆ, ಅದು ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್. ಪವರ್ ಪಾಯಿಂಟ್ ಅಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿರ್ತಾರೆ ನಿಮ್ಮ ಕಾಲೇಜ್ನಲ್ಲಿ, ನೀವು ಮಾಡ್ತಿರೋದು. ಸೊ ಆ ಪವರ್ ಪಾಯಿಂಟ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್? ಅಪ್ಲಿಕೇಶನ್ ಸಾಫ್ಟ್ವೇರ್. ಯಾಕಂದ್ರೆ ನಾವು ನಮ್ಮ ಟಾಸ್ಕ್ ಸಾಲ್ವ್ ಮಾಡ್ಕೊಳಕ್ಕೆ. ಸೊ ಇದು ಈ ಥರ ಎಕ್ಸಾಂಪಲ್ಸ್ ಮುಖಾಂತರ ಡಿಫ್ರೆನ್ಸ್ ಗೊತ್ತಾಗಬೇಕು, ಯಾವ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಯಾವ್ದು ಅಪ್ಲಿಕೇಶನ್. ಆಮೇಲೆ ಮೊಬೈಲಲ್ಲಿ ಏನಾದ್ರು ವೈರಸ್ ಜಾಸ್ತಿ ಆಗಿತ್ತು ನಾವು ಹೇಳ್ತೇವೆ ನೋಡಿ. ಸೊ ಎಲ್ಲ ಮೊಬೈಲ್ಗಳು ಎಲ್ಲ ತಗೊಂಡು ಬರ್ರಿ, ಸಾಫ್ಟ್ವೇರ್ ಹೊಡಿತೀನಿ ಅಂತ ಹೇಳ್ತಾರಲ್ರಿ. ಸಾಫ್ಟ್ವೇರ್ ಹೊಡಿತೀನಿ ಅಂದ್ರೆ ಅದು ಯಾವ ಸಾಫ್ಟ್ವೇರ್? ಅದು ಸಿಸ್ಟಮ್ ಸಾಫ್ಟ್ವೇರ್. ಆಮೇಲೆ ನೀವೇನು ವಾಟ್ಸಪ್ ಎಲ್ಲ ಡೌನ್ಲೋಡ್ ಮಾಡ್ತಿರಲ್ಲ ಅದು ಏನದು? ಅಪ್ಲಿಕೇಶನ್ ಸಾಫ್ಟ್ವೇರ್. ವಾಟ್ಸಪ್ ಯಾರು ಬೇಕು? ಯೂಸರ್ ಬೇಕು. ಬಟ್ ಏನು ಸಾಫ್ಟ್ವೇರ್ ಹೊಡಿತೀನಿ ಅಂತ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತಾರಲ್ಲ ಅದು ಸಿಸ್ಟಮ್. The software which is required to run the device of that, so it's called as a system software. The software which is required to solve the user task or problem is called as a application software. Okay, so next class nalli RAM ಮತ್ತು ROM ಬಗ್ಗೆ explanation ಕೊಡ್ತೀನಿ. So previous questions ಏನಲ್ಲ syllabus questions ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಹೇಳಬೇಕು. ಯಾವುದು ನೋಟ್ಬುಕ್ ನೋಡ್ಲಾರ ಯಾಕೆ ಇವತ್ತು ಯಾರು ಜಾಯ್ನ್ ಆಗಲಿಲ್ಲ?